ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲೂ ಮೀಟಿಂಗ್ ಮಾಡಿ, ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದ್ಸಾರಿ ಚರ್ಚೆ ಮಾಡಿದ್ದೀನಿ. ನಮ್ಮ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಪ್ಪ, ನಾನು ನಿಮಗೆ ರಿಸರ್ವೇಷನ್ ಕೇಳಲಿಕ್ಕೆ ಅಡ್ಡ ಬರಲ್ಲ. ನೀವು ಈಗ ರಿಸರ್ವೇಷನ್ನಲ್ಲಿ ಕೆಟಗರಿ ಮಾಡಿದ್ದಾರೆ. ಕೆಟಗರಿ 1, ಕೆಟಗರಿ 2A, ಕೆಟಗರಿ 3A, ಕೆಟಗರಿ 3B. ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ 3B ಬರ್ತಾ ಇದ್ದೀರಿ. ಯಾರನ್ನೇ ನಾವು ಕೆಟಗರಿ 2Aಗೆ ಅಥವಾ ಕೆಟಗರಿ 1ಗೆ ಸೇರಿಸಬೇಕಾದ್ರೆ, ಅಲ್ಲಿ ಇಲ್ಲದೇದವ್ರನ್ನ ಹೊಸದಾಗಿ ಸೇರಿಸಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ. 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ನಿಮಗೆ ಹಿಂದೆ ಇದ್ದಂಥ ಸರ್ಕಾರ, ಯತ್ನಾಳ್ ಅವರೇ, ಹಿಂದೆ ಇದ್ದಂಥ ಸರ್ಕಾರ ನಿಮ್ಮನ್ನ 2Aಗೆ ಸೇರಿಸಿಲ್ಲ. 2Aಗೆ ಸೇರಿಸಿಲ್ಲ. ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು, ಇಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದ್ರೆ 2B-ನವರಿಗೆ, ಲಿಂಗಾಯತ ಸಮುದಾಯದವರಿಗೆ, 3B-ನವರಿಗೆ ಮತ್ತೆ 3A-ನವರಿಗೆ 2%, 3A-ನವರಿಗೆ 2%, 3B-ನವರಿಗೆ 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ, ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2Aಗೆ ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಡೆದಿದೆ ಅಂತ ಹೇಳ್ಬೇಕಾ ಬೇಡ? ಈಗ ನಿಮ್ಗೂ ಗೊತ್ತಿರೋದೇ ಇದು. ಅರವಿಂದ್ ಹೊಸದಾಗಿ ಹೇಳ್ತಾ ಇದ್ದೀನಾ? ಯತ್ನಾಳ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ ನಾನು. ಇದರ ಬಗ್ಗೆ ದೀರ್ಘ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತು ನೀವೇ ತೀರ್ಮಾನ ಮಾಡಿದ್ರಿ. ಹಿಂದಿನ ಸರ್ಕಾರ ಏನ್ ತೀರ್ಮಾನ ಮಾಡಿದ್ರು? ಅಂಡರ್ಟೇಕಿಂಗ್ ಏನು ಯಾವ ಟೈಪ್ ನಮ್ಗೆ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಕೂಡ ಮುಂದಿನ ಡೇಟ್ ತನಕ ಈ ಸರ್ಕಾರ ಏನ್ ಮಾಡ್ತಾ ಇದೆ ಚರ್ಚೆಗೆ ಕೊಡ್ತಾ ಇದ್ದಾರೆ. ನೀವು ಮತ್ತೆ ನೋಟಿಸ್ ಕೊಟ್ಟಿದ್ದೀರಿ, ಅದಕ್ಕೆ ಸಮಯಾವಕಾಶ ಕೊಡ್ತೇನೆ. ಅವತ್ತೆಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿ. ಈಗ ಚರ್ಚೆ ಇಲ್ಲ ನೋಡಿ ಅಶ್ವಥ್, ಚರ್ಚೆ ಮಾಡ್ಲಿಕ್ಕೆ ಅಫಿಡವಿಟ್ ಏನ್ ಕೊಟ್ಟಿದೀವಿ ಅದನ್ನೇ ಹೇಳಿ ಸರ್. ಆಯ್ತು, ಚರ್ಚೆ ಕೊಡುವ, ಬೇರೆ ಬೇಡ. ಚರ್ಚೆ ನೀವು ನಿಮ್ದೇ ಸ್ವಂತ ಹೇಳಿಕೆ ಹಾಕಲ್ಲ, ಸ್ವಂತ ಹೇಳಿಕೆ ಅಲ್ಲ, ಸ್ವಂತ ಬೇಡ.
ಅಫಿಡವಿಟ್ ಏನ್ ಕೊಟ್ಟಿದ್ದು ಅದನ್ನ ನಾನು ಹೇಳಿ. ಬೇಕಾದ್ರೆ ತನ್ನಿ, ಸುಪ್ರೀಂ ಕೊಡಿ, ಅದನ್ನ ಕೋರ್ಟ್ ಹೇಳಿ. ಆರ್ಡರ್ಸ್ ಅನ್ನ ಸದನದ ಮುಂದೆ ಇಡಿ ಇಡುತ್ತೇನೆ. ಇಡಿ ಸಂತೋಷ. ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಆದೇಶವನ್ನ ಇಡುತ್ತೇನೆ. ನಾಳೆ ಇಡ್ತೀನಿ. ದಯವಿಟ್ಟು ಆ ನಾಳೆ ಸ್ಟೇಟ್ಮೆಂಟ್ ಹೇಳಿ. ಇವಾಗ ಇವತ್ತು ವಿಷಯ ನನ್ನ ಚರ್ಚೆಗೆ ಕಾಪಿ ಅವಕಾಶ ಇಲ್ಲ. ಮಾಡಿಕೊಡುವ. ಸುಪ್ರೀಂ ಕೋರ್ಟ್ ಕಾಪಿ ಇಲ್ಲ. ನಾಳೆ ಅದನ್ನ ಇಡುತ್ತೇನೆ. ಈಗ ನಾನು ನಾಳೆ ನಿಮ್ಗೆ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಗೆ ಏನಿದೆ ಅವಕಾಶ ಕೊಡಿ. ಅದು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಅವಕಾಶ ಕೊಡಿ. ನಾಳೆ ಬೇಡ, Yes. ನಾಡಿದ್ದು ಕೊಡಿ. ಬೈಂಡಿಂಗ್ ಅನ್ನ ಇವಾಗ ನಾವು ಅಫಿಡವಿಟ್ ಕೊಟ್ಟಿದ್ದೀವಿ, ನೀವು withdraw ಮಾಡಿ. ಈಗ ಪ್ಲೇಸ್ ದಿ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು on the floor of this ಸುಪ್ರೀಂ house ಕೋರ್ಟ್ ಮಾಡಿ ನಲ್ಲಿ ಸರ್. ಸುಮಾರು ಮಾಡಿ ಸರ್. ಸುಮಾರು ಮಾಡಿ ಸರ್. ಅದು ಆಯ್ತು, ಈಗ ನಾಳೆ ಅದನ್ನ ಚರ್ಚೆಗೆ ಅವಕಾಶ ತಗೊಳ್ವಾ? ಚರ್ಚೆಗೆ ಅವಕಾಶ ಆಯ್ತು. ಸರಿ ಹೇಳ್ತೀರಿ. ನಾಳೆ ಬೇಡ, ನಾಡಿದ್ದು. ನಾಳೆ ನಮ್ಮ ಮಾನ್ಯ ಹೋರಾಟ ಇದೆ. ಅಧ್ಯಕ್ಷರೇ, ನಾಡಿದ್ದು ಅವಕಾಶ ಕೊಡಿ. ನಾಳೆ ನಾಡಿದ್ದು ಈ ಸದನದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಆದೇಶ ಆಗಿದೆ ಆದೇಶದ ಕಾಪಿಯನ್ನ ಇಲ್ಲಿ ಇಡುತ್ತೇನೆ. ನಾನು ನಿಮ್ಮ ಸಮಯಾವಕಾಶ ನೋಡಿಕೊಂಡು ನಿಮ್ಗೆ ಯಾವಾಗ ಬೇಕು ನೋಡಿಕೊಂಡು ಸಮಯ ನಿಗದಿಪಡಿಸಿ ಅಂತ. ನಾಳೆ ಇಡ್ತೀನಿ. ನಾಳೆ ಅವರಿಗೆ ಬೇಡ ಅಂತ, ನಾಳೆ ಇಲ್ಲ ಅಂತ. ಆ? ನಾಳೆ ಸಮಾವೇಶ ಇದೆ. ನಾಳಿದ್ದು. ನಾಡಿದ್ದು. ಯಾವಾಗ್ಲಾರು ಇಡ್ತೀನಿ ನಾನು. ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಆಯ್ತು, ಇಡ್ತೀನಿ. ನಾಳೆ ಯಾವತ್ತು ಚರ್ಚೆ ಇದೆಯಲ್ಲ. ನಿಮಿಷ ಅಧ್ಯಕ್ಷರೇ, ಯಾವತ್ತಾರು ಇಡ್ತೀನಿ. ನಾವು ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ. ಆದೇಶದ ಅಧ್ಯಕ್ಷರೇ, ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ಈಗ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಅದರಿಂದ ಸುಪ್ರೀಂ ನಾನು ಕೋರ್ಟಿನ affidavit ಆ ಆದೇಶವನ್ನ ಒಪ್ಕೊಳ್ತೀನಿ ತಾವು ಅಂತಕ್ಕಂಥದ್ದು ಚರ್ಚೆಗೆ ಅವಕಾಶ ನನ್ನ ಕೊಡ್ತೀನಿ ಅಂತ ಭಾವನೆ. ಹೇಳಿದ್ರಿ. ಓಕೆ, ನಮ್ಮ ಇವ್ರು ಇನ್ನೊಂದು ಬೇಡಿಕೆ ಏನಿದೆ, ಎಲ್ಲರೂ ಕೂಡ ಅಧ್ಯಕ್ಷರೇ, ಆದೇಶವನ್ನ ಒಪ್ಕೊಳ್ತಾರೆ ಇನ್ನೊಂದು ಬೇಡಿಕೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇಡೀ ಇಡೀ ವೀರ ನಾಳೆ CM ಮಾತಾಡ್ತಾ ಇದ್ರೆ ಕೂತ್ಕೊಳ್ಳಿ ಸ್ವಲ್ಪ. ಇಡ್ತೀನಿ. ಸರ್, ಒಂದು- ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ ಇಡೀ ಅದಕ್ಕೆ ನೀವೇನು ನಾವು ಅಂಡರ್ಟೇಕ್ ನಮ್ಮಲ್ಲಿ ಮಾಡ್ಕೊಂಡಿದ್ದೀರಿ ಎಲ್ಲ ದಾಖಲೆ ಇವೆ, ನಾವು ಉತ್ತರ ಅವೆಲ್ಲನೂ ಕೂಡ ವಿವರಗಳನ್ನು ಮುಖ್ಯಮಂತ್ರಿಗಳೇ, ನಮ್ಮಲ್ಲಿ ಒಳಗೊಂಡಿರ್ತಕ್ಕಂಥ ದಾಖಲೆ ಇವೆ, ನಾವು ಆದೇಶವನ್ನ ಉತ್ತರ ಇಡುತ್ತೇನೆ.